ಸಂಜೆ ಚಳಿಗೆ ಬಿಸಿ ಬಿಸಿಯಾದ ಬಾಳೆಕಾಯಿ ರವಾ ಫ್ರೈ ತುಂಬ ಸಿಂಪಲ್ ರೆಸಿಪಿ. ನಾನಿಲ್ಲಿ ಮೇನ್ 2 ಬಾಳೆಕಾಯಿನ ತೊಗೊಂಡಿದ್ದೀವಿ. ಒಂದು ಟೈಮ್ಗೆ 4 ಜನಕ್ಕೆ ಸಾಕಾಗುವಷ್ಟು. 2 ಸಿಪ್ಪೆ ತೊಳೆದ್ಬಿಟ್ಟು ಸಿಪ್ಪೆ ತೆಕ್ಕೋಬೇಕು. 2 ಕಡೆ ಕಟ್ ಮಾಡಿ ಸೈಡ್ ದಡ ಕಟ್ ಮಾಡಿ, ನಂತರ ಬಜ್ಜಿಗೆ ನೀವು ಏನು ಸೈಜಲ್ಲಿ ಹೆಚ್ಕೋತೀರಾ ಆ ರೀತಿ ಮಧ್ಯಕ್ಕೆ ಇಟ್ಕೊಂಡು, ತುಂಬ ದಳ್ಳೂ ಬೇಡ ದಪ್ಪನೂ ಬೇಡ, ಆ ಸೈಜಲ್ಲಿ ಹೆಚ್ಕೊಂಡು ನೀರಿಗೆ ಹಾಕ್ಕೊಳ್ತಾ ಬರಬೇಕು. ಇಲ್ಲ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ, ಆವಾಗ ಅಂಟೋದಿಲ್ಲ. ಬಾಳೆಕಾಯಿ ಇಲ್ಲ ಅಂದರೆ ಸ್ವಲ್ಪ ಅಂಟು ಬರುತ್ತೆ. ಕೈಗೆ ಎಣ್ಣೆ ಸವರ್ಕೊಂಡು ನೀವು ಕಟ್ ಮಾಡ್ಕೋಬೋದು. ಒಂದು ನಿಮಿಷ ನೀರಲ್ಲಿ ಹಾಕ್ಬಿಟ್ಟು ಒಂದು ಮಸಾಲೆನ ರೆಡಿ ಮಾಡ್ಕೊಡೋಣ. ತುಂಬ ಸಿಂಪಲ್ ಮಸಾಲೆ, ತುಂಬ ಯಾವುದು ಜಾಸ್ತಿ ಹಾಕ್ಕೊಂಡು ಹೋಗ್ಬಿಡಿ. ಒಂದು 2 ಚಮಚ ಖಾರದ ತಕ್ಕಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಅರಿಶಿನದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಚಾಟ್ ಮಸಾಲ ಮತ್ತು ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡ್ರ್ ಏನಿದೆ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲೆ ಪೌಡ್ರನ್ನು ಮಿಕ್ಸ್ ಮಾಡಿಕೊಂಡು ಆರಾಮಾಗಿ ಸ್ವಲ್ಪ ಅಕ್ಕಿ ಹಿಟ್ಟು, ರವೆ ಮತ್ತು ಕಡಲೆ ಹಿಟ್ಟು. ಅಕ್ಕಿ ಹಿಟ್ಟು 1 ಕಪ್ಪು, 3/4 ಕಪ್ ರವೆ, 3/4 ಕಪ್ ಕಡಲೆ ಹಿಟ್ಟು. ರವೆ ಮತ್ತು ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ಗೆ, ಕಡಲೆ ಹಿಟ್ಟು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಲ್ಲನೂ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನೀವು ಬಾಳೆಕಾಯಿ ಹಾಕೋ ಸಾಯಂಕಾಲ ಸ್ನ್ಯಾಕ್ಸಿಗಾಗಿರ್ಬೋದು, ರಾತ್ರಿ ಊಟಕ್ಕಾಗಿರ್ಬೋದು, ಎಲ್ಲನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬೇಗ ಆಗೋವಂಥ ಒಂದು ರೆಸಿಪಿ. ನಾವು ಬಾಳೆಕಾಯಿ ಎಲ್ಲ ತೆಗೆದಿಟ್ಕೊಂಡಿದ್ವಿ, ಅದನ್ನು ಹಾಕ್ಬಿಟ್ಟು ಒಂದು 2 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕೋದ್ರಿಂದ ಆ ಪೌಡ್ರ್ಗಳು ಉದುರೋತಿದೆ, ಎಲ್ಲ ಮಸಾಲೆ ಬಾಳೆಕಾಯಿಗೆ ನೀಟಾಗಿ ಅಂಟ್ಕೊಳುತ್ತೆ, ಬೈಂಡಿಂಗ್ ಚೆನ್ನಾಗಿ ಕೊಡುತ್ತೆ. ನಾನಿಲ್ಲಿ 2 ಥರ ತೋರಿಸ್ತೀನಿ. ಒಂದು ಶಾಲೋ ಫ್ರೈ, ಇನ್ನೊಂದು ಡೀಪ್ ಫ್ರೈ. ಇದು ಹಂಚ ಮೇಲೆ ಸ್ವಲ್ಪನೇ ಎಣ್ಣೆ, ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡು ಎಷ್ಟು ಬೇಕೋ ಅದಕ್ಕೆ ಹಾಕ್ಕೊಂಡು ಹಂಚ ಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಯಾರ್ಯಾರಿಗೆ ನಮಗೆ ತುಂಬ ಆಯಿಲ್ ಇಷ್ಟ ಆಗೋಲ್ಲ ಅಥವಾ ಡಯಟಲ್ಲಿದ್ದೀನಿ ಬಟ್ ರುಚಿಯಾಗಿ ತಿನ್ನಬೇಕು, ನಾವು ತಿನ್ನಬೇಕು ಅನ್ನೋರಿಗೆ ಈ ಒಂದು ಆಲ್ಟರ್ನೇಟಿವ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ಹಂಚನ್ನ ಯೂಸ್ ಮಾಡಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಹಾಕ್ಕೋಬೇಕು. ಮೇಲೂ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಆದಷ್ಟು ಬೇಕಾದ್ರೆ ಕಡಲೆಕಾಯಿ ಎಣ್ಣೆ ಹಾಕ್ಕೋಬೋದು, ಕೋಲ್ಡ್ ಪ್ರೆಸ್ ಆಯಿಲ್ಸ್ನ ನೀವು ಹಾಕ್ಕೋಬೋದು, ಕೊಬ್ಬರಿ ಎಣ್ಣೆ ಹಾಕ್ಕೋಬೋದು. ನನಗೆ ಪಾಮ್ ಆಯಿಲ್ ಬೇಡ, ರಿಫೈನ್ಡ್ ಬೇಡ ಅಂದರೆ ನೀವು ಆಲ್ಟರ್ನೇಟ್ ಎಣ್ಣೆ ಕೂಡ ಚೇಂಜ್ ಮಾಡ್ಕೋಬೋದು. ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸಿ ನೋಡಿ. 2 ಕಡೆ ಪದೇ ಪದೇ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ಇನ್ನೊಂದು ಡೀಪ್ ಫ್ರೈಯಲ್ಲೂ ಬಜ್ಜಿಗೆ ಹಾಕ್ಕೊಂಡಷ್ಟು ಎಣ್ಣೆ ಹಾಕ್ಕೋಬಾರ್ದು, ಸ್ವಲ್ಪನೇ ಎಣ್ಣೆ ಹಾಕ್ಕೋಬೇಕು. ಏಕೆಂದರೆ ರವೆ ಎಲ್ಲ ಅದರಲ್ಲಿ ಉದುರುಬಿಟ್ಟು ಬೇಗ ಕಪ್ಪಾಗಿಬಿಡುತ್ತೆ ಎಣ್ಣೆ. ಹಾಗಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು 2 ಕಡೆ ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಎಣ್ಣೆನ ಚೇಂಜ್ ಮಾಡಿಕೊಂಡು ಮತ್ತೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. 2ರಲ್ಲಿ ನೀವು ಹೇಗೆ ಬೇಕಾದ್ರೆ ಹಂಚು ಮೇಲಾರು ಹಾಕ್ಕೋಬೋದು, ಡೀಪ್ ಫ್ರೈಯರ್ ಮಾಡ್ಬೋದು. ಎಷ್ಟು ಚೆನ್ನಾಗಾಗಿದೆ ನೋಡಿ. ಹೊರಗಡೆಯಿಂದ ಗರಿ ಒಳಗೆ ಬಿಸಿ ಬಿಸಿಯಾಗಿ ಮೆತ್ತಿಗೆ ಸಾಫ್ಟಾಗಿರುತ್ತೆ. ಸಾಯಂಕಾಲ ಸ್ನ್ಯಾಕ್ಸಿಗೆ, ರಾತ್ರಿ ಊಟಕ್ಕೆ ನೆಂಚ್ಕೊಳೋಕ್ಕೆ, ಯಾರು ಗೆಸ್ಟ್ ಬಂದರೆ ತುಂಬ ಈಸಿಯಾಗಿ ಸಿಂಪಲ್ ಆಗುವಂಥ ಒಂದು ರೆಸಿಪಿ. ಖಂಡಿತ ಟ್ರೈ ಮಾಡಿ. ಯಾರ್ಯಾರು ಟ್ರೈ ಮಾಡಿದ್ದೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.